ಕೊಪ್ಪಳ ಟೈಮ್ಸ್ಗೆ ಸ್ವಾಗತ. ನಮ್ಮ ಕೊಪ್ಪಳ ಟೈಮ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ. ನಾವು ಮಾಡುವ ವಿಡಿಯೋ ನಿಮಗೆ ಬರುತ್ತದೆ. ಬಿಜೆಪಿಯ ಪ್ರತಿರೋಧದ ನಡುವೆಯೂ ವಕ್ಫ್ ಗೊಂದಲಕ್ಕೆ ತೆರೆ ಎಳೆಯುವುದಕ್ಕಾಗಿ ರಾಜ್ಯ ಸರ್ಕಾರ ವಿಧಾನಸಭೆಯಲ್ಲಿ 3 ಪ್ರಮುಖ ನಿರ್ಣಯಗಳನ್ನು ಪ್ರಕಟಿಸಿದೆ. ಮೊದಲನೆಯದಾಗಿ ವಕ್ಫ್ ಹೆಸರಿಗೆ ಮಸೀದಿ, ಕಬರಸ್ತಾನ್, ದರ್ಗಾ ಆಸ್ತಿ. ಎರಡನೆಯದು ದೇವಸ್ಥಾನ ವಕ್ಫ್ ಇಲ್ಲ, ರೈತರ ತಂಟೆಗೆ ಹೋಗಲ್ಲ. ಮೂರನೇ ನಿರ್ಣಯ ಆಸ್ತಿ ಪರಿಶೀಲನೆಗೆ ಟಾಸ್ಕ್ ಫೋರ್ಸ್ ರಚನೆ. ಇವು ಸರ್ಕಾರ ತೆಗೆದುಕೊಂಡ 3 ನಿರ್ಣಯಗಳಾಗಿವೆ. ಈ ವಿಚಾರವಾಗಿ ಅನುಮಾನ ಉಳಿಯದಂತೆ ಮಾಡಲು ಅಗತ್ಯ ಬಿದ್ದರೆ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಪರಿಶೀಲನಾ ಸಮಿತಿ ರಚಿಸುವುದಾಗಿ ತಿಳಿಸಿದೆ. ಪ್ರತಿಪಕ್ಷದ ಸಭಾತ್ಯಾಗದ ಬಳಿಕ ಸಿಎಂ ಸಿದ್ದರಾಮಯ್ಯ ಮತ್ತು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಕ್ಫ್ ವಿಚಾರ ಕುರಿತು ಉತ್ತರ ನೀಡಿದ್ದಾರೆ. ಅದಕ್ಕೂ ಮುನ್ನ ವಕ್ಫ್ ಸಚಿವ ಜಮೀರ್ ಅಹ್ಮದ್ ಕೂಡ ಸಮಜಾಯಿಷಿ ನೀಡುವ ಪ್ರಯತ್ನ ಮಾಡಿದರು. ದೇವಸ್ಥಾನ, ಶಾಲೆ, ಕಾಲೇಜು, ಇನಂ ಹಾಗೂ ಉಳುವಣೆ ಭೂಮಿ ಒಡೆಯ ಕಾನೂನಿನಂತೆ ಭೂ ಮಂಜೂರಾತಿ ಮೂಲಕ ರೈತರಿಗೆ ಲಭ್ಯವಾದ ಕೃಷಿ ಭೂಮಿಯನ್ನು ವಾಪಸ್ ಪಡೆಯಲ್ಲ ಎಂಬುದು ಸರ್ಕಾರದ ಮೊದಲ ನಿರ್ಣಯವಾದರೆ, ಮಸೀದಿ, ಕಬ್ರಸ್ತಾನ್, ದರ್ಗಾ ಇರುವ ಕಡೆ ಆ ಜಾಗವನ್ನು ವಕ್ಫ್ ಹೆಸರಿಗೆ ನಮೂದಿಸುವುದಾಗಿ ಪ್ರಕಟಿಸಿದೆ. ಜತೆಗೆ 1974ರ ಪೂರ್ವದಲ್ಲಿ ಜಾಗವು ಯಾರ ಹೆಸರಿನಲ್ಲಿತ್ತು ಎಂಬುದನ್ನು ಪರಿಶೀಲಿಸಿ ನಿರ್ಣಯ ಕೈಗೊಳ್ಳಲು ಡಿಸಿ, ತಹಸೀಲ್ದಾರ್ ಮತ್ತು ವಕ್ಫ್ ಅಧಿಕಾರಿಗಳನ್ನೊಳಗೊಂಡ ಟಾಸ್ಕ್ ಫೋರ್ಸ್ ರಚಿಸಲಾಗುತ್ತಿದೆ ಎಂದು ತಿಳಿದು ಬಂದಿದೆ. ವಕ್ಫ್ ಗೊಂದಲ ಪರಿಶೀಲನೆಗೆ ಅಗತ್ಯ ಬಿದ್ದಲ್ಲಿ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗುತ್ತದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಪ್ರಕಟಿಸಿದರೆ, ಸಿಎಂ ಸಿದ್ದರಾಮಯ್ಯ ಇದನ್ನು ಪುನರುಚ್ಚರಿಸಿದರು. 1974ರ ಗೆಜೆಟ್ ಎಲ್ಲ ಸಮಸ್ಯೆಗಳಿಗೆ ಮೂಲ ಮೊದಲು ಅದನ್ನು ಹಿಂಪಡೆಯಲು ಕೆಲಸ ಆಗಬೇಕು ಎಂದು ಆರ್ ಅಶೋಕ್ ಹೇಳಿದರು. ಆದರೆ ಇದು ಸಾಧ್ಯವಿಲ್ಲ ಎಂದು ಸರ್ಕಾರ ಪಟ್ಟು ಹಿಡಿಯಿತು. ಬಿಜೆಪಿ ಶಾಸಕರಾದ ಅಶ್ವಥ್ ನಾರಾಯಣ್, ಸುನಿಲ್ ಕುಮಾರ್, ಅರಗ ಜ್ಞಾನೇಂದ್ರ ಸೇರಿ ಹಲವರು ವಿರೋಧ ತೋರಿದ ಪರಿಣಾಮ ಮಾತಿನ ಚಕಮಕಿ ನಡೆಯಿತು. ಪ್ರತಿಪಕ್ಷ ಸದಸ್ಯರು ಸಭಾತ್ಯಾಗ ಮಾಡಿದರು. ರಾಜಕೀಯ ಉದ್ದೇಶಕ್ಕೆ ಬಿಜೆಪಿಯವರು ಜನರನ್ನು ಎತ್ತಿ ಕಟ್ಟುವ ಕೆಲಸ ಮಾಡಿದರು. ನಾನು ಮುಸ್ಲಿಂ ಇರಬಹುದು, ಆದರೆ ಹಿಂದೂಸ್ತಾನ್ ಕನ್ನಡಿಗ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇನೆ ಎಂದು ಸಚಿವ ಜಮೀರ್ ಅಹ್ಮದ್ ಹೇಳಿದರು. ಉಪಚುನಾವಣೆ ಕಾರಣಕ್ಕೆ ಬಿಜೆಪಿಯವರು ರಾಜಕೀಯ ಮಾಡಿದ್ದರು. ಕಾಂಗ್ರೆಸ್ 3ಕ್ಕೆ 3 ಸ್ಥಾನ ಗೆದ್ದಿತು ಎಂದು ಪ್ರತಿಪಕ್ಷದತ್ತ 3 ಬೆರಳು ತೋರಿಸಿ ಕೆಣಕಿದರು. ಸಿಎಂ ಕೂಡ ಅದೇ ಕ್ರಮ ಅನುಸರಿಸಿದ್ದಾರೆ. ನಿಮ್ಮನ್ನು ನಂಬಿದರೆ 3 ನಾಮಯೋಗ್ಯತೆ ಎಂದು ಪ್ರತಿಪಕ್ಷ ನಾಯಕರು ಸಿಎಂ ಸಿದ್ದರಾಮಯ್ಯ ಜಮೀರ್ಗೆ ತಿರುಗೇಟು ನೀಡಿದರು. ವಕ್ಫ್ ವಿಚಾರದಲ್ಲಿ ಬಿಜೆಪಿಯಿಂದ ಜೆಡಿಎಸ್ ಸದಸ್ಯರು ಅಂತರ ಕಾಯ್ದುಕೊಂಡಿದ್ದಾರೆ. ಬಿಜೆಪಿ ಸಭಾತ್ಯಾಗ ಮಾಡಿದರೂ ಜೆಡಿಎಸ್ ನಾಯಕರು, ಉಪನಾಯಕರು ಹಾಗೂ ಶಾಸಕ ಜಿಟಿ ದೇವೇಗೌಡ ಸದನದಲ್ಲೇ ಉಳಿದಿದ್ದರು. ಹಾಗೆ ಬಿಜೆಪಿಯಿಂದ ಆರಿಸಿ ಬಂದ ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಕೂಡ ಸಭಾತ್ಯಾಗ ಮಾಡಲಿಲ್ಲ. ಸಚಿವರ ಉತ್ತರದ ಬಳಿಕ ಕೃತಜ್ಞತೆ ಸಲ್ಲಿಸಿದರು. ಕಾಂಗ್ರೆಸ್ ಸರ್ಕಾರ ಬಂದರೆ ಮುಸ್ಲಿಮರ ಪರ ತೀರ್ಮಾನ ಮಾಡುತ್ತದೆ ಎಂಬ ಅಪಪ್ರಚಾರ ಮಾಡಲಾಗುತ್ತಿದೆ. ವಕ್ಫ್ ವಿಚಾರದಲ್ಲಿ ವಿಷಬೀಜ ಬಿತ್ತಿದ್ದು ಸಚಿವರು ಸಮರ್ಪಕ ಉತ್ತರ ನೀಡಿದರೆಂದು ಸೋಮಶೇಖರ್ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದರು. ಅಚ್ಚರಿ ಎಂದರೆ ವಕ್ಫ್ ವಿವಾದದ ಧೂಳೆಬ್ಬಿಸಿದ್ದ ಬಸವನಗೌಡ ಪಾಟೀಲ್ ಯತ್ನಾಳ್ ಭೋಜನ ವಿರಾಮದ ಬಳಿಕ ಕಲಾಪದಲ್ಲಿ ಹಾಜರಿರಲಿಲ್ಲ. ನಾವು ನಿಮ್ಮಂತಲ್ಲ, ಹಳೆಯ ಮಸೀದಿಯಲ್ಲಿ ಲಿಂಗ ಹುಡುಕುವ ಕೆಲಸ ಮಾಡಲ್ಲ ಎಂದು ಬಿಜೆಪಿ ಸದಸ್ಯರನ್ನು ಜಮೀರ್ ಅಹ್ಮದ್ ಕೆಣಕಿದರು. ನಾವು ಒಂದೇ ಒಂದು ಮಸೀದಿ ಕೆಡವಿ ಮಂದಿರ ಮಾಡಿಲ್ಲ, ಮಂದಿರಗಳನ್ನು ಮಸೀದಿ ಮಾಡಲಿದೆ ಎಂದು ಅರಗ ಜ್ಞಾನೇಂದ್ರ ತಿರುಗೇಟು ನೀಡಿದರು. ಕಾವೇರಿದ ವಾತಾವರಣದ ಸಂದರ್ಭದಲ್ಲಿ ಸಚಿವ ಎಂ.ಬಿ. ಪಾಟೀಲ್ ಹಾಗೂ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ನಡುವೆ ಉತ್ತರ ನೀಡಲು ಪೈಪೋಟಿ ಏರ್ಪಟ್ಟಿತ್ತು. ಕೃಷ್ಣ ಬೈರೇಗೌಡ ಹಠ ಹಿಡಿದಾಗ ಎಂ.ಬಿ. ಪಾಟೀಲ್ ಅಸಮಾಧಾನ ಹೊರಹಾಕಿ, ನಾನು ಸಣ್ಣ ಉತ್ತರ ನೀಡಲು ಸಿಎಂ ಅನುಮತಿ ಪಡೆದಿದ್ದೇನೆಂದು ದೊಡ್ಡದಾಗಿ ಕಣ್ಣರಳಿಸಿ ನಿಂತರು. ಕೊನೆಗೆ ಕಂದಾಯ ಸಚಿವರು ಕೈ ಸನ್ನೆ ಮೂಲಕ ಅಸಹನೆ ವ್ಯಕ್ತಪಡಿಸಿ ಸುಮ್ಮನಾದರು. ಇನ್ನೊಂದು ಭಾಗವಾಗಿ ವಕ್ಫ್ ಸಚಿವರೇ ಈ ಉತ್ತರ ಕೊಡಬೇಕು, ಇಲ್ಲವಾದರೆ ಸಿಎಂ ಉತ್ತರ ಕೊಡಲಿ ಕಂದಾಯ ಸಚಿವರಿಗೆ ಉತ್ತರ ಕೊಡಬೇಕೆಂದು ಪ್ರತಿಪಕ್ಷ ಬಿಜೆಪಿ ಸದಸ್ಯರು ಗದ್ದಲ ಎಬ್ಬಿಸಿದರು. ಅರ್ಧ ತಾಸು ಮಾತಿನ ಚಕಮಕಿ ನಡೆದು ಕೊನೆಗೆ ಕಂದಾಯ ಸಚಿವರು ಉತ್ತರ ನೀಡಲು ಅರ್ಹರು ಎಂದು ರೂಲಿಂಗ್ ನೀಡಿದರು. 2004ರಿಂದ ಈವರೆಗೆ 9,800 ಆಸ್ತಿಯನ್ನು ವಕ್ಫ್ ಎಂದು ನಮೂದಿಸಲಾಗಿದೆ. ವಕ್ಫ್ ಎಂದು ನಮೂದಿಸಿದ್ದರಿಂದ 11,204 ರೈತರು ಬಾಧೆಗೆ ಒಳಗಾಗಿದ್ದಾರೆ. ಇದರಲ್ಲಿ 9,124 ಮುಸಲ್ಮಾನರು ಸೇರಿದ್ದರೆ 2,080 ಹಿಂದೂಗಳಾಗಿದ್ದಾರೆ. ರಾಜ್ಯದಲ್ಲಿ ವಕ್ಫ್ ಆಸ್ತಿ ವಿಚಾರದಲ್ಲಿ ಸುಳ್ಳು ಕತೆ ಸೃಷ್ಟಿಸಿ ಸಾರ್ವಜನಿಕರು ಹಾಗೂ ರೈತರ ಗೊಂದಲ ಮೂಡಿಸುವ ಪ್ರಯತ್ನ ನಡೆದಿದೆ. ವಕ್ಫ್ ಆಸ್ತಿಗಳ ವಿಚಾರದಲ್ಲಿ ಜನರ ಮನಸ್ಸಿನಲ್ಲಿ ಗೊಂದಲ ಸೃಷ್ಟಿಸಲಾಗಿದೆ. ಸ್ವತಂತ್ರ ಪೂರ್ವದಲ್ಲಿಯೇ ವಕ್ಫ್ ಆಸ್ತಿ ವಕ್ಫ್ ಕಾಯ್ದೆ ಮಾಡಲಾಗಿದೆ. 2016ರಲ್ಲಿ ಕೇಂದ್ರ ಸರ್ಕಾರ ಮಾಡೆಲ್ ವಕ್ಫ್ ರೂಲ್ ಮಾಡಿ ಒತ್ತುವರಿ ತೆರವುಗೊಳಿಸಿ ಸಂರಕ್ಷಣೆ ನಿರ್ದೇಶನ ಕೊಟ್ಟಿದೆ ಎಂದು ಕೃಷ್ಣ ಬೈರೇಗೌಡ ಬಿಜೆಪಿ ಪ್ರಚಾರಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಜಮೀರ್ ಅಹ್ಮದ್ ಏನು ಹೇಳಿದ್ದಾರೆ ನೋಡೋಣ. ದಾನಿಗಳು ನೀಡಿದ ಜಾಗವನ್ನು ವಕ್ಫ್ ಎಂದು ಪರಿಗಣಿಸಲಾಗುತ್ತದೆ. ಸರ್ಕಾರದ ಒಂದಿಂಚು ಸಹ ವಕ್ಫ್ ಆಸ್ತಿಯಲ್ಲ. ನೋಟಿಸ್ ನೀಡುವ ಪದ್ಧತಿ 60ರಿಂದ 70 ವರ್ಷದಿಂದ ನಡೆದಿತ್ತು.
ಬಂದಿದ್ದು ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಇತ್ತು. ವಕ್ಫ್ ಆಸ್ತಿ ಸಂರಕ್ಷಣೆಗೆ ಕೇಂದ್ರವೇ ಅನುದಾನ ನೀಡುತ್ತಿದೆ. ಬಿಜೆಪಿ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿಕೊಂಡಿತ್ತು. ಅಸಲಿ ರೈತರು ಯಾರು ಹೋರಾಟಕ್ಕೆ ಬಂದಿಲ್ಲ, ರೈತರಿಗೆ ಅನ್ಯಾಯವಾಗಿದ್ದರೆ ನಾನೇ ಸ್ಥಳಕ್ಕೆ ಬರುತ್ತೇನೆ ಎಂದು ಸಚಿವ ಜಮೀರ್ ಅಹ್ಮದ್ ಹೇಳಿದ್ದಾರೆ. ಈ ಕುರಿತು ಸಿಎಂ ಸಿದ್ದರಾಮಯ್ಯ ಏನ್ ಹೇಳಿದ್ದಾರೆ ನೋಡೋಣ. 1974ರ ಕಾಯ್ದೆ ಪ್ರಕಾರ ಸಮಸ್ಯೆ ಆಗುತ್ತಿದ್ದರೆ ಅದನ್ನು ತೆಗೆದುಹಾಕಲು ಈವರೆಗೆ ಬಿಜೆಪಿಗೆ ಕ್ರಮ ಕೈಗೊಳ್ಳಲಿಲ್ಲ. ದೇವಸ್ಥಾನಗಳಿಗೆ ನೋಟಿಸ್ ನೀಡಿದ್ದರೆ ಹಿಂಪಡೆಯಲು ಸೂಚಿಸಲಾಗಿದೆ. ಇನ್ನೂ ಪಡೆಯದಿದ್ದರೆ ಆ ಬಗ್ಗೆ ಕ್ರಮ ಕೈಗೊಳ್ಳುತ್ತೇವೆ. ಈಗ ಬಿಜೆಪಿಯವರಿಗೆ ಜ್ಞಾನೋದಯವಾಯಿತೆ. ಕೇಂದ್ರ ಸರ್ಕಾರಕ್ಕೆ ಕಾಯ್ದೆ ತಿದ್ದುಪಡಿಗೆ ಒತ್ತಾಯಿಸಲಿ. ಲಕ್ಷಕ್ಕೆ ಒಬ್ಬ ರೈತರಿಗೂ ಸಮಸ್ಯೆಯಾಗುವುದಿಲ್ಲ. ಆದರೂ ರೈತರಿಗೆ ಚಳಿ ಜ್ವರ ಬರುವಂತೆ, ನೆಮ್ಮದಿ ಕೆಡಿಸುವಂತೆ ಬಿಜೆಪಿ ಮಾಡಲಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ಆರೋಪಿಸಿದರು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಕೊಪ್ಪಳ ಟೈಮ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಮಾಡೋ ವಿಡಿಯೋ ನಿಮಗೆ ಬರುತ್ತದೆ.